ಶಾಸಕರಾಗಿದ್ದ ರಾಮಚಂದ್ರ ಗೌಡರು, ಮಂತ್ರಿಗಳಾಗಿದ್ದ ಸುಧಾಕರ್ ಅವರು, ವೆಂಕಟರಮಣಪ್ಪ, ಸಿ ವೀರಣ್ಣ, ಎಚ್ ಹನುಮಂತಪ್ಪ, ರಾಮಸ್ವಾಮಿಯವರು, ಆಶಾ ಭೋನ್ಸ್ಲೆ ಅವರು, ರಾಮಚಂದ್ರ ಬೈಕಂಪಾಡಿಯವರು, ಗಿರೀಶ್ ಭಾರದ್ವಾಜ್ ಅವರು, ಸಿ ಎನ್ ಮುಕ್ತಾ ಅವರು, ಎಸ್ ಜಾನಕಿಯವರು, ಎ ವಿ ನರಸಿಂಹಮೂರ್ತಿಯವರು, ಚೆನ್ನಮ್ಮರ ಒಳಗೊಂಡು 13 ಚೇತನಗಳು ನಮ್ಮನ್ನು ಅಗಲಿದ್ದಾವೆ ಅಂತಕ್ಕಂಥ ವಿಷಾದನೀಯ ಸಂಗತಿಯನ್ನು ತಾವು ಸದನಕ್ಕೆ ವಿಷಾದದ ರೂಪದಲ್ಲಿ ತಿಳಿಸಿದ್ದೇವೆ. ಮಾನ್ಯ ರಾಮಚಂದ್ರ ಗೌಡರು ಸತತವಾಗಿ ಈ ಸದನದ ಸದಸ್ಯರಾಗಿ ಬಹುಕಾಲ ಸೇವೆ ಸಲ್ಲಿಸಿದರು. ಸಚಿವರಾಗಿ ಹಲವು ವಿಚಾರಗಳಲ್ಲಿ ಅವರ ಕೊಡುಗೆ ಇವತ್ತಿಗೂ ಕೂಡ ನೆನಪಲ್ಲಿ ಉಳಿಯತಕ್ಕಂಥದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರೇರಿತರಾಗಿದ್ದ ರಾಮಚಂದ್ರ ಗೌಡರು ತುಮಕೂರಿನಲ್ಲಿ ಹುಟ್ಟಿದರೂ ಕೂಡ ಮಾನ್ಯರು ಬೆಂಗಳೂರಿನಲ್ಲಿ ನೆಲೆಸಿ ಇಲ್ಲಿ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ದು, ನಂತರ ಈ ಸದನದ ಶಾಸಕರಾಗಿ ಹಲವು ಬಾರಿ ಆಯ್ಕೆ ಆಗಿದ್ದರು. ಅವರು ಯುವಕರಿಗೆ ಪ್ರೇರೇಪಣೆಯು, ಜನಸಾಮಾನ್ಯರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಸೌಜನ್ಯದಿಂದ ಕಾಣತಕ್ಕಂಥ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ವ್ಯಕ್ತಿತ್ವ ಹೊಂದಿದ್ದವರಾಗಿದ್ದರು. ಅವರ ಅಗಲಿಕೆ ಖಂಡಿತವಾಗಿಯೂ ನಾವಿವತ್ತು ನೆನಪಿಸಿಕೊಳ್ಳಬೇಕು. ಯಾಕೆಂತಂದರೆ ಅವರ ನಿಧನದಿಂದ ರಾಜ್ಯದಲ್ಲಿ ಒಬ್ಬ ಉತ್ತಮ ಆಡಳಿತಗಾರನ ನಾವು ಕಳ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಮಾನ್ಯ ಡಿ ಸುಧಾಕರ್ ಅವರು, ಇವ್ರದ್ದು ನಾನು ಹೇಳೋದಾದ್ರೆ ಇದು ಅಕಾಲಿಕ ಮರಣ. ಅವ್ರಿಗೇನು ಬಹಳ ವಯಸ್ಸಾಗಿರಲಿಲ್ಲ, ಆದರೂ ಕೂಡ ಅವರ ಆರೋಗ್ಯದ ನಿಮಿತ್ತವಾಗಿ, ಬಹುಶಃ ಅವರ ಆರೋಗ್ಯ ಕಾಪಾಡಿಕೊಳ್ಳಲಿಲ್ಲ ಅನ್ನೋ ಕಾರಣದಿಂದ ಸಚಿವರಾಗಿದ್ದರೂ ಕೂಡ ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಅಷ್ಟೇ, ಯಾರ ಜೊತೆಯಲ್ಲಾದರೂ ಬಹಳ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸದಿಂದ ಹಂಚ್ಕೊಳ್ತಕ್ಕಂಥದ್ದು, ಒಂದು ಯಾವ ರೀತಿ ಸ್ನೇಹಮಯಿ ವ್ಯಕ್ತಿಯಾಗಿದ್ದರು ಅಂತಕ್ಕಂಥದ್ದು ನಾನು ಬಹಳ ಹತ್ತಿರದಿಂದ ಬಲ್ಲವನು. ಆದ್ದರಿಂದ ಅಂತಹ ಒಬ್ಬ ವ್ಯಕ್ತಿಯನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ರಾಜಕಾರಣಕ್ಕೆ ಇಂಥ ಅನೇಕರು ಕೊಡುಗೆ ಕೊಟ್ಟಿರ್ತಕ್ಕಂಥ ಸಂದರ್ಭ. ಮೊನ್ನೆ ಸಭಾನಾಯಕರು ಹೇಳಿದರು ವೆಂಕಟರಮಣಪ್ಪನವರ ಬಗ್ಗೆ. ವೆಂಕಟರಮಣಪ್ಪನವರು ಬಹುಶಃ ಅವರು ಅಷ್ಟೊಂದು ವಿದ್ಯಾವಂತರ ಆಗಿದ್ದವರಲ್ಲ, ಆದರೆ ಆ ಪ್ರದೇಶದಲ್ಲಿ ಅವರು ವಿದ್ಯಾವಂತರಲ್ಲದಿದ್ದರೂ ಕೂಡ ಜನಮನ್ನಣೆ ಗಳಿಸಿ ಪ್ರತಿಯೊಬ್ಬರ ಸ್ನೇಹಿತನಾಗಿ ಅವರು ರಾಜಕೀಯ ರಂಗ ಪ್ರವೇಶಿಸಿ ಅವರು ಮಾಡಿದ ಆ ಸೇವೆಯನ್ನು ಯಾವತ್ತಿದ್ರೂ ನಾವು ಮರೆಯುವಂತಿಲ್ಲ. ಆ ರೀತಿಯ ನೆನಪುಗಳು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ. ಯಾಕೆ ಅಂತಂದ್ರೆ ಅಷ್ಟೊಂದು ವಿದ್ಯಾವಂತರು ಅಲ್ಲದಿದ್ರೂ ಕೂಡ ಆದರೆ ಪ್ರಜ್ಞಾವಂತರಾಗಿದ್ದರು ಅವರು ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ. ಮಂತ್ರಿಯಾಗಿಯೂ ಕೂಡ ಅವರು ಸೇವೆ ಸಲ್ಲಿಸಿದರು. ಜನರ ಜೊತೆಯಲ್ಲಿ ಸಹಜವಾಗಿ ಬೆರೆಯತಕ್ಕಂಥ ಗುಣ ಅವರಲ್ಲಿತ್ತು. ಯಾರನ್ನೇ ಆದರೂ ಸ್ನೇಹದಿಂದ ವಿಶ್ವಾಸದಿಂದ ಮಾತಾಡಿಸ್ತಕ್ಕಂಥದ್ದು, ಆ ಒಂದು ಯುವ ಜನರಿಗೆ ಪ್ರೇರೇಪಣೆಯಂಥ ಒಂದು ಜೀವನವನ್ನು ಅವರು ನಡೆಸಿ ಈಗ ನಮ್ಮನ್ನು ಅಗಲಿದ್ದಾರೆ. ವೀರಣ್ಣವರು ಅಷ್ಟೇ, ಹೆಗ್ಗಡೆಯವರ ಕಾಲದಿಂದ ಹಿಡಿದು ಬೊಮ್ಮಾಯಿಯವರ ಸಂಪುಟದಲ್ಲೂ ಕೂಡ ಸಚಿವರಾಗಿದ್ದವರು. ಒಂದು ಅತಿ ಹಿಂದುಳಿದ ಸಮುದಾಯದಿಂದ ಬಂದವರು ತುಮಕೂರಿನವರು. ಆದರೆ ಅವರು ಅಷ್ಟೇ, ಇಷ್ಟೇ ಒಂದು ಅನ್ಯೋನ್ಯತೆಯಿಂದ ಜನರ ಜೊತೆಯಲ್ಲಿ ಬೆರೆಯತಕ್ಕಂಥ, ವಿಶ್ವಾಸದಿಂದ ಇರತಕ್ಕಂಥ, ಹೀಗೆ ಅನೇಕ ಕೊಡುಗೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥ. ವಿಶೇಷವಾಗಿ ಹೇಳಬೇಕಂತಂದ್ರೆ ಮಾನ್ಯ ಎಚ್ ಹನುಮಂತಪ್ಪನವರು ನಮಗೂ ಕೂಡ ಬಹಳ ಆತ್ಮೀಯರು ಆಗಿದ್ದವರು. ನಮ್ಮ ತಳ ಸಮುದಾಯಗಳಿಂದ ಬಂದವರು, ಪರಿಶಿಷ್ಟ ಜಾತಿಯವರು. 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ, SC ST ಆಯೋಗದ ರಾಷ್ಟ್ರೀಯ ಅಧ್ಯಕ್ಷರಾಗಿ,
ಆ ಸಿಲ್ಕ್ ಬೋರ್ಡಿನ ಅಧ್ಯಕ್ಷರಾಗಿ ಹೀಗೆ ಅನೇಕ ಆ ರೀತಿಯಲ್ಲಿ ಕೇಂದ್ರ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಅಧ್ಯಕ್ಷರಾಗಿ ಹೀಗೆ ಸೇವೆ ಸಲ್ಲಿಸಿದವರು. ಅನೇಕ ಯುವಜನರಿಗೆ ಕೆಲಸ ಕಾರ್ಯಗಳನ್ನು ಕೊಡಿಸ್ತಕ್ಕಂಥದ್ರಲ್ಲೂ ಕೂಡ, ಯಾಕಂತಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಹಾಗೆ ಬಹಳ ಸುಲಭವಾಗಿ ಕೆಲಸ ಕೊಡ್ಬೋದಾಗಿತ್ತು. ಅನೇಕರಿಗೆ ಅವರು ಕೆಲಸಗಳನ್ನು ಕೊಡಿಸಿ ಅನೇಕರ ಮನೆ ಮಾತಾಗಿದ್ದರು. ಹೀಗೆ ಅವರು ಅಷ್ಟೇ. ಹಾಗೆ ರಾಮಸ್ವಾಮಿಯವರು, ಆಶಾ ಭೋಸ್ಲೆ ಅವರು ಇವತ್ತು ದೇಶದಲ್ಲಿ ಹಾಡುಗಾರಿಕೆಯಲ್ಲಿ ಯಾರಾದರೂ ಹೆಸರು ಹೇಳಿದ್ರೆ, ದೇಶದಲ್ಲಿ ಹೆಸರು ಹೇಳಿದ್ರೆ ಆಶಾ ಭೋಸ್ಲೆ ಅಂತ ಹೇಳ್ತಾ ಇದ್ರು. ಅವರ ಕಂಠ ಯಾರಿಗೂ ಕೂಡ ಮರೆಯುವಂಥ ಕಂಠ ಅಲ್ಲ, ಇವತ್ತಿಗೂ ಕೂಡ. ಹಾಗೆ ಅನೇಕ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿ ಜನರನ್ನ ರಂಜಿಸಿದ ಅವರು ಕೂಡ ನಮ್ಮನ್ನ ಅಗಲಿದ್ದಾರೆ. ಹಾಗೆ ಡಾಕ್ಟರ್ ಎಸ್ ಜಾನಕಿ ಅವರು, ಕನ್ನಡದ ಹಾಡುಗಳು ಬಂದರೆ ಆ ಸ್ತ್ರೀ ಕಂಠ ಯಾವುದು ಅಂತಂದ್ರೆ ಅದು ನಮಗೆ ಕಾಣ್ತಿದ್ದೇ ಜಾನಕಿಯವರು. ಇವತ್ತು ಅವರ ಹಾಡುಗಳ ಆ ಕಂಠ ಹೇಗಿದೆ ಅಂತಂದ್ರೆ, ಅವರ ಇಷ್ಟು ಇಡೀ ವಯಸ್ಸಿನಲ್ಲೂ ಕೂಡ ಅವರ ಕಂಠ ಹೇಗಿರ್ತಂತ ಮಗುವಿನ ಕಂಠದಂತೆ ಕಾಣ್ತಿತ್ತು. ಹೀಗೆ ಎಲ್ಲ ಭಾಷೆಗಳಲ್ಲೂ ಹಾಡುವ ಮತ್ತು ಕನ್ನಡಕ್ಕೆ ಹೆಚ್ಚಿನ ಒಂದು ಗೌರವವನ್ನು ಕೊಟ್ಟು ಅವರು ಕಂಠದಾರಿಯನ್ನು ನಮಗೆ ಕೆರೆದಿರ್ತಕ್ಕಂಥದ್ದು. ಅದಕ್ಕೆ ಕನ್ನಡಕ್ಕೂ ಒಂದು ಸಿರಿಯನ್ನ ತಂದುಕೊಟ್ಟವರು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಚೆನ್ನಮ್ಮನವರು, ಭಾರತದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರ ಧರ್ಮಪತ್ನಿಯವರು ಇತ್ತೀಚೆಗೆ ನಮ್ಮನ್ನ ಅವರು ಅಗಲಿದ್ದಾರೆ. ರಾಜಕೀಯದಲ್ಲಿ ನೇರ ಎಲ್ಲೂ ಕಂಡವರಲ್ಲ ಅವರು. ಆದರೆ ಇವತ್ತು ಅನ್ನಪೂರ್ಣೇಶ್ವರಿ ಅಂತ ಅವರಿಗೆ ಹೆಸರು ಬರಬೇಕಂತಂದ್ರೆ ಆ ಕುಟುಂಬವನ್ನ ಯಾವ ರೀತಿ ಅವರು ಕಾಪಾಡಿದ್ರು, ಒಂದು ರಾಜಕೀಯ ಕುಟುಂಬವನ್ನ ಅದಕ್ಕೊಂದು ಮೆರುಗು ಬರಬೇಕಾದ್ರೆ ಸ್ತ್ರೀಯ ಶಕ್ತಿಯಿಂದ ಎಷ್ಟು ಕೆಲಸ ಮಾಡ್ತದೆ ಅಂತಕ್ಕಂಥದ್ದಕ್ಕೆ ಉದಾಹರಣೆಯಾಗಿ ಚೆನ್ನಮ್ಮನವರು ನಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ಈ ಸದನಗಳಲ್ಲಿ, ಎರಡೂ ಸದನಗಳಲ್ಲಿ ನಾವು ಕಂಡಿದ್ದೇವೆ. ಆ ಕುಟುಂಬದಿಂದ ಈ ಕರ್ನಾಟಕಕ್ಕೆ ಒಂದು ದೊಡ್ಡ ಘನತೆ ಏನು ಅಂತಂದ್ರೆ, ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದು, ಭವಿಷ್ಯ ಇನ್ನು ಮುಂದೇನೋ ಯಾವತ್ತಾದರೂ ಒಂದು ಅವಕಾಶ ಈ ಕರ್ನಾಟಕಕ್ಕೆ ಬರ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಒಂದು ಗರಿಮೆಯನ್ನು ತಂದುಕೊಟ್ಟ ದೇವೇಗೌಡರ ಪತ್ನಿಯವರು ಚೆನ್ನಮ್ಮನವರು. ಹೀಗೆ ಅನೇಕರು ಈ ರಾಜ್ಯಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ಸುಮಾರು 13 ಚೇತನಗಳನ್ನು ತಾವು ಅಗಲಿದ ಈ ನಿಧನ ವಾರ್ತೆಯನ್ನ ಮತ್ತು ಸದನಕ್ಕೆ ಇದರ ವಿಷಯವನ್ನು ತಾವು ವಿಷಾದನೀಯ ರೂಪದಲ್ಲಿ ಪ್ರಸ್ತಾಪ ಮಾಡಿದ್ದೀರಿ. ಈ ಅಗಲಿದ ಎಲ್ಲ ನಾಯಕರುಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಗಳಿಗೆ ಅವರ ಅಗಲಿಕೆಯನ್ನ ಭರಿಸುವಂತಹ ಶಕ್ತಿಯನ್ನ ಭಗವಂತ ನೀಡಲಿ ಅಂತೇಳಿ ತಾವು ಮಂಡಿಸಿರ್ತಕ್ಕಂಥ ಈ ನಿಧನ ವಾರ್ತೆಗೆ ನಾನು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾ ಅವರ ಕುಟುಂಬಗಳಿಗೆ ತಾವು ಪತ್ರ ಮುಖೇನ ವಿಷಾದವನ್ನು ತಿಳಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ.